ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದರ್ಶನ್ ಜೈಲಾತಿಥ್ಯದ ಫೋಟೋ ಲೀಕ್ ಆಗಿದ್ದು ಸಿಕ್ಕಾಪಟ್ಟೆ ಅದರ ಸುತ್ತಾನೆ ಚರ್ಚೆಯಾಗ್ತಾ ಇದೆ. ಒಂದಕ್ಕೊಂದು ಹೊಸ ವಿಚಾರಗಳು ತೆರೆದುಕೊಳ್ತಾ ಇವೆ. ಯಾರ್ಯಾರಿಗೆ ರಾಯಲ್ ಟ್ರೀಟ್ಮೆಂಟ್, ರೆಸಾರ್ಟ, ಜೈಲ ಅನ್ನೋದ್ರ ಸುತ್ತ ಈಗ ಚರ್ಚೆಗಳು ನಡೀತಿರೋ ಹೊತ್ತಲ್ಲಿ ಈ ಫೋಟೋವನ್ನ ದರ್ಶನ್ಗೆ ಇಷ್ಟೆಲ್ಲ ಸೌಲಭ್ಯಗಳು ಸಿಗ್ತಾ ಇವೆ ಅನ್ನೋದನ್ನ ಲೀಕ್ ಮಾಡಿದ್ದೆ ಕಾಂಗ್ರೆಸ್ ಸರ್ಕಾರದ ಭಾಗವಾಗಿರೋರೇ ಇದನ್ನ ಉದ್ದೇಶಪೂರ್ವಕವಾಗಿ ಹೊರಗೆ ಬಿಟ್ರ. ಇಂಥದ್ದೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ ಬಿಜೆಪಿ ನಾಯಕ, ಕೇಂದ್ರ ಸಚಿವ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗಾಗಲೇ ನೀವು ದರ್ಶನ್ ಫೋಟೋ ಲೀಕ್ ಕ್ಷಣ ಕ್ಷಣದ ಅಪ್ಡೇಟ್ಸ್ ನ ಗಮನಿಸ್ತಾ ಇರ್ತೀರಿ ಮಾಧ್ಯಮಗಳಲ್ಲಿ. ಫೋಟೋ ಲೀಕ್ ಆಯ್ತು, ವಿಡಿಯೋ ಹೊರಗಡೆ ಬಂತು, ವಿಡಿಯೋ ಕಾಲು ಹೊರಗಡೆ ನೋಡಿದ್ರೆ ಪರಪ್ಪನ ಅಗ್ರಹಾರದ ಸುತ್ತಮುತ್ತ ಪಾಪ ಕೋಟಿಗಟ್ಟಲೆ ದುಡ್ಡು ಕೊಟ್ಟು ಅಪಾರ್ಟ್ಮೆಂಟ್ಗಳನ್ನು ತಗೊಂಡಿರೋ ಜನಕ್ಕೆ ಜಾಮರ್ ಕಾಟ. ಯಾವ ರೀತಿ ಅಂದ್ರೆ ಮೊಬೈಲ್ ಸಿಗ್ನಲ್ಗಳಿಲ್ಲ, ಅಯ್ಯೋ ದೇವ್ರೆ ಗೊತ್ತಿಲ್ಲದೆ ತಗೊಂಡ್ಬಿಟ್ವಲ್ಲ ಅನ್ನೋ ಮಟ್ಟಿಗೆ ಒದ್ದಾಡ್ತಾ ಇದ್ದಾರೆ. ಸ್ವಲ್ಪನೂ ಸಿಗ್ನಲ್ ಬರಲ್ಲ. ಹಿಂಗಾದ್ರೆ ನಾವು ಮಾರ್ಕೊಂಡು ಹೋಗ್ಬೇಕಾಗತ್ತೆ ಇಲ್ಲಿರೋ ಮನೇನ ಅಂತೆಲ್ಲ. ಅದ್ರ ನಡುವೆ ಜೈಲು ಒಳಗಡೆ ಆರಾಮಾಗಿ ವಿಡಿಯೋ ಕಾಲ್ ಅಂತೆ, ಈ ರೀತಿ ಸೌಲಭ್ಯ ಅಂತೆ. ಇಷ್ಟೆಲ್ಲ ನಡೀತಾ ಇದೆ. ಯಾರ ಕುಮ್ಮಕ್ಕಿನಿಂದ? ಜೈಲಾಧಿಕಾರಿಗಳು ಹಂಗಾದ್ರೆ ಬೇಕಾಬಿಟ್ಟಿ ಮಾಡ್ಬಿಡ್ತಾರ? ಮೇಲಿಂದಾನೇ ಆದೇಶನ? ಇಷ್ಟು ದೊಡ್ಡ ಕೇಸಲ್ಲಿ, ಸಣ್ಣ ಪುಟ್ಟ ಕೇಸಲ್ಲಿ ಪುಡಿ ರೌಡಿಗಳಿಗೆ ಮತ್ತೊಬ್ಬರಿಗೆ ರೌಡಿ ಶೀಟರ್ಗಳಿಗೆಲ್ಲ ಸಪ್ಲೈ ಆಗೋದು ಇದ್ದಿದ್ದೆ, ಅದೇನು ಹೊಸ ವಿಷಯ ಅಲ್ಲ. ಶಶಿಕಲಾ ಅಂತರಾದ ಟೈಮಲ್ಲಿ ಇಂಥದ್ದೆಲ್ಲ ಔಟ್ ಆಗಿತ್ತು. ದರ್ಶನ್ ಕೇಸು ಇಡೀ ರಾಜ್ಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದೆ. ಅಂತಹ ಕೇಸಲ್ಲಿ ಹಾಗಾದ್ರೆ ಯಾರಿಗೂ ಗೊತ್ತಾಗದೆ ಇದ್ದ ಹಾಗೆ ಇಷ್ಟೆಲ್ಲ ಸೌಲಭ್ಯ ಕೊಡೋಕೆ ಸಾಧ್ಯನಾ? ನಾಳೆ ಹೆಚ್ಚು ಕಡಿಮೆ ಆದ್ರೇನೋ ಭಯ ಆದರೂ ಜೈಲಾಧಿಕಾರಿಗಳಿಗೆ ಇರುತ್ತಲ್ವ? ಇದೆಲ್ಲ ಅನುಮಾನಗಳು, ಪ್ರಶ್ನೆಗಳು ಎದ್ದಿರೋ ಹೊತ್ತಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಒಂದು ಬಾಂಬ್ ಸಿಡಿಸಿದ್ದಾರೆ. ಇದನ್ನ ಉದ್ದೇಶಪೂರ್ವಕವಾಗಿ ಬೇಕು ಅಂತ ಸರ್ಕಾರದ ಕಡೆಯಿಂದನೇ ಲೀಕ್ ಮಾಡಿಸಿದ್ದಾರೆ. ಬಿಜೆಪಿಗಿದೆಯಂತೆ ಇಂಥದ್ದೊಂದು ರಿಪೋರ್ಟು. ಬಿಜೆಪಿ ನಾಯಕರು ಹೇಳ್ತಿರೋದೀಗ ಕೈ ನಾಯಕರೇ ಲೀಕ್ ಮಾಡಿದ್ದಾರೆ. ಯಾಕೆ? ಈ ಕೇಸನ್ನು ವೀಕ್ ಮಾಡೋದಿಕ್ಕೆ, ಹೊರಗಡೆ ಸಾಕ್ಷಿಗಳನ್ನ ಬೆದರಿಸೋದಿಕ್ಕೆ ಅಂತ ಹೇಳ್ತಿದ್ದಾರೆ. ಸಾಕ್ಷಿ ಹೇಳೋರ್ನೆಲ್ಲ ಹೆದರಿಸಿ ಬೆದರಿಸಿ ಬಾಯಿ ಮುಚ್ಚಿಸೋದಿಕ್ಕೆ, ಸರ್ಕಾರ ನಮ್ಮ ಜೊತೆಗಿದೆ ಅಂದ್ರೆ ದರ್ಶನ್ ಜೊತೆಗಿದೆ ಅನ್ನುವ ಸಂದೇಶವನ್ನ ಸಾರೋದಿಕ್ಕೆ, ಗಪ್ಚುಪ್ ಮಾಡೋದಿಕ್ಕೆ, ಹೆಚ್ಚು ಕಡಿಮೆ ತುಟಿಕ್ ಪಿಟಿಕ್ ಅಂದ್ರೆ ಫಿನಿಶ್ ಅನ್ನುವಂಥ ಮೆಸೇಜ್ ಕೊಡೋದಿಕ್ಕೋಸ್ಕರ ಬೇಕಂತಲೇ ಈ ಫೋಟೋ ರಿಲೀಸ್ ಮಾಡಲಾಗಿದೆ ಅಂತಿದ್ದಾರೆ ಪ್ರಹ್ಲಾದ್ ಜೋಶಿ. ಆದರೆ ಇದೇನು ಹೊರಗೆ ಬಿಟ್ಟಿದ್ದಾರಲ್ಲ, ಇದು ಹಂಗೆ ಬರೋಕ್ಕೆ ಸಾಧ್ಯ ಇಲ್ಲ. ಇದು ಅಲ್ಲಿದ್ದಾಗ ಫೋಟೋ ಅಥವಾ ವಿಡಿಯೋ ಕಾಲ್ ಮಾಡೋದು, ಅದು ಹೊರಗಡೆ ಬರೋದು, ನೊಟೋರಿಯಸ್ ಜನದ ಕಡೆ ಕೂಡಿರೋದು, ರಾಜಾರೋಷವಾಗಿ ಕೂತಿರೋದು, ಇದೆಲ್ಲ ಏನಂದರೆ ಸಾಕ್ಷಿಗಳಿಗೆ ಬೆದರಿಸಲಿಕ್ಕೆ ಮಾಡಿರುವಂಥ ಒಂದು ತಂತ್ರ. ಮಾಡೋಕ್ಕೆ ಹೋಗೋಣ ನಾವು, ನಮಗೇನಾದ್ರೂ ಅಗತ್ಯನೇ ಇಲ್ಲ. ನಾವು ನ್ಯಾಯಯುತವಾಗಿ ಯಾರಿಗೇನು ಶಿಕ್ಷೆ ಆಗಬೇಕು, ಯಾರಿಗೇನು ನ್ಯಾಯ ಸಿಗಬೇಕು ಅದನ್ನು ನ್ಯಾಯಯುತವಾಗಿ ವಿದಿನ್ ದಿ ಫ್ರೇಮ್ವರ್ಕ್ ಆಫ್ ದಿ ಲಾ ಮಾಡ್ತೀವಿ. ನಾವು ಪೊಲಿಟಿಕಲ್ ಅಡ್ವಾಂಟೇಜ್ ತಗೊಳ್ಳೋ ಅಂಥ ಅಗತ್ಯ ಇದರಲ್ಲಿಲ್ಲ. ಇದು ಸತ್ಯವೋ ಕಾಲೆಳೆಯುವ ಪ್ರಯತ್ನವೋ, ಒಟ್ಟಿನಲ್ಲಿ ಬಿಜೆಪಿ ಮಾಡ್ತಿರುವಂತಹ ಆರೋಪ ಮಾತ್ರ ಅಚ್ಚರಿಗೆ ಕಾರಣ ಆಗಿದೆ. ಯಾಕಂದ್ರೆ ಮೇಲ್ನೋಟಕ್ಕೆ ಇದು ಸರ್ಕಾರಕ್ಕೆ ಮುಜುಗರ, ಮುಖಭಂಗ, ಎಲ್ಲರೂ ಚಾಟಿ ಬೀಸ್ತಿದ್ದಾರಲ್ಲ, ಆಕ್ರೋಶ ವ್ಯಕ್ತವಾಗಿದೆಯಲ್ಲ. ಆದ್ರೆ ಇದೇನು ತುಂಬಾ ದಿನ ನಡೆಯಲ್ಲ. ಎಲ್ರಿಗೂ ಗೊತ್ತಿರೋದೇ ಇದು. ಪರಪ್ಪನ ಅಗ್ರಹಾರದಲ್ಲಿ ಏನೇನು ಸಪ್ಲೈ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋದೇ. ಮೀಡಿಯಾಗಳು ಒಂದು 106 ಸಲ ರಿಪೋರ್ಟ್ ಮಾಡಿವೆ. ಗೊತ್ತಿರೋದೇ ಸುದ್ದಿ. ಅಯ್ಯೋ ಇದೇನು ದೊಡ್ಡದ, ಅರೆಸ್ಟ್ ಮಾಡಿ ಒಳಗೆ ತುಂಬಿಸಿದಾರಲ್ಲ ಸಿದ್ದರಾಮಯ್ಯನವರು ದರ್ಶನ್ ಅನ್ನೋದನ್ನು ನೋಡದೆ, ಅದೇ ಗ್ರೇಟು. ಊಟ ಗೀಟ ಎಲ್ಲ ಏನು ಮಾಡೋಕ್ಕಾಗತ್ತೆ ಅನ್ನೋ ಥರ ಜನನು ಸುಮ್ಮನಾಗ್ಬಿಡ್ಬಹುದು ಅನ್ನೋ ಧೈರ್ಯದ ಮೇಲೆ ಸಾಕ್ಷಿಗಳನ್ನು ಹೆದರಿಸೋ ಕೆಲಸ ಏನಾದರೂ ಆಯ್ತಾ? ಇಂತಹ ಆರೋಪ ಈಗ ಬಿಜೆಪಿ ಅವರು ಮಾಡ್ತಿರೋದು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೇ ಇದನ್ನ ಹೇಳ್ತಿರೋದು. ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿ ಅದೆಲ್ಲ ಶುದ್ಧ ಸುಳ್ಳು, ಅಂತಹ ಅವಶ್ಯಕತೆ ಏನಿದೆ, ಆ ರೀತಿ ಆಗಿಲ್ಲ, ನಾವ್ಯಾಕೆ ಲೀಕ್ ಮಾಡೋಣ ಅಂತೆಲ್ಲ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿ ಅವ್ರಿಗೆ ಬುದ್ಧಿ ಇಲ್ಲ ಅಂತ. ಇದ್ರ ನಡುವೆ ಇನ್ನೂ ಒಂದು ಚರ್ಚೆ ನಡೀತಿರೋದೇನಪ್ಪ ಅಂದ್ರೆ, ಬಿಜೆಪಿಯವರು ಸಾಕ್ಷಿ ನಾಶದ ಲಿಂಕ್ ಕೊಡ್ತಿರೋ ಹೊತ್ತಲ್ಲೇ ಮೂಡಾ ಕೇಸ್ ಗಾಂಭೀರ್ಯತೆ ಯಾವಾಗಲೂ ಅದು ತುಂಬ ಪೀಕ್ಗೆ ಹೋದಾಗ, ಬಿಜೆಪಿ ಜೋರಾಗಿ ಹೋರಾಟಕ್ಕೆ ಎತ್ಕೊಂಡಾಗ, ಅಥವಾ ಮೂಡ ಏನೋ ಹೊಸ ಹೊಸ ತಿರುವುಗಳನ್ನು ಪಡ್ಕೊಳ್ತಿರೋ ಹೊತ್ತಲ್ಲಿ ದರ್ಶನ್ದೇನಾದ್ರೂ ಒಂದು ಸುದ್ದಿ ಹೊರಗಡೆ ಬರುತ್ತಾ? ದರ್ಶನ್ ಫೋಟೋ ಲೀಕ್ ಹಿಂದೆ ಕೂಡ ಮೂಡಾ ಕೇಸ್
ಗಮನ ಡೈವರ್ಟ್ ಮಾಡುವಂತ ಉದ್ದೇಶ ಏನಾದರೂ ಇದೆಯಾ? ಮೂಡಾ ಕೇಸ್ ತುಂಬಾ ಮಹತ್ವದ ಘಟ್ಟದಲ್ಲಿದೆ, ಬಟ್ ಕೋರ್ಟಲ್ಲಿದೆ. ಕೋರ್ಟ್ಗೂ ಇದಕ್ಕೂ ಏನು ಲಿಂಕ್ ಇಲ್ಲ, ಸಂಬಂಧ ಇಲ್ಲ ಬಿಡಿ. ಆದರೆ ಜನಸಾಮಾನ್ಯರಿಗೊಂದು ಮೆಸೇಜ್ ಕೊಡಬೇಕಲ್ಲ. ಜನ ಏನು ಯೋಚನೆ ಮಾಡ್ತಿದ್ದಾರೆ ಸರ್ಕಾರದ ಬಗ್ಗೆ, ಮುಖ್ಯಮಂತ್ರಿಗಳಿಗೆ ಶಿಕ್ಷೆ ಆಗತ್ತಾ ಇಲ್ವಾ, ತಪ್ಪು ಮಾಡಿದ್ದಾರಾ, ಸಾಕ್ಷಿ ದಾಖಲೆ, ಅದ್ರ ಬಗ್ಗೆ ಎಲ್ಲ ಚರ್ಚೆಗಳು ಜನಸಾಮಾನ್ಯರ ನಡುವೆ ಆಗ್ತಿದೆ. ಅಲ್ಲಿ ಡೈವರ್ಟ್ ಮಾಡುವಂಥ ಪ್ರಯತ್ನಗಳಾದುವ. ಈಗ ಮೂಡಾ ವೈಟ್ನರ್ ವಿಚಾರ ಮುಖ್ಯಮಂತ್ರಿಗಳೇ ಬಂದು ತೋರಿಸ್ಕೊಂಡು ಸ್ಪಷ್ಟನೆ ಕೊಡುವಂಥ ಅನಿವಾರ್ಯತೆ ಯಾಕೆ ಬಂತು ಅನ್ನೋದೆಲ್ಲ ಚರ್ಚೆ ಆಗ್ತಾ ಇದೆಯಲ್ಲ. ಸೊ ಡೈವರ್ಟ್ ಮಾಡೋದಕ್ಕೋಸ್ಕರ ಇಂಥದ್ದೊಂದು ದೊಡ್ಡ ವಿಚಾರವನ್ನು ಬ್ಲಾಸ್ಟ್ ಮಾಡಲಾಯ್ತಾ. ಈಗ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ ಅಂತಿದ್ದಾರೆ. ಬೆಳಗಾವಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ದರ್ಶನ್ ಹಿಂಡಲಗ ಜೈಲಿಗೆ ಹಾಕ್ತಾರಂತೆ ಅಂತ ಹೇಳಲಾಗ್ತಿದೆ. ಒಟ್ಟಿನಲ್ಲಿ ಬೇರೆ ಕಡೆ ಎಲ್ಲೋ ಶಿಫ್ಟ್ ಆಗಬಹುದು. ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರಪ್ಪ ಅಂತ. ಈಗೇನು ಈ ಫೋಟೋ ಲೇಕಿಂದ ಡ್ಯಾಮೇಜ್ ಏನಾದರೂ ಆಗೋ ಥರ ಇದ್ದರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಬಹುದು. ದರ್ಶನ್ ಅಂತ ಹಿಂದೆ ಮುಂದೆ ನೋಡಲಿಲ್ಲ. ಅದೇನೋ ಅಧಿಕಾರಿಗಳು ಅಲ್ಲಿ ಅವ್ರ ಜೊತೆಗೆ ಜೈಲಾಧಿಕಾರಿಗಳ ಜೊತೆ ಅಡ್ಜಸ್ಟ್ಮೆಂಟಲ್ಲಿ ದುಡ್ಡು ಕಾಸಲ್ಲಿ ನಡೀತಾ ಇತ್ತು. ಬಟ್ ಮುಖ್ಯಮಂತ್ರಿಗಳ ಗಮನಕ್ಕೆ ಬರ್ತಾ ಇದ್ದ ಹಾಗೆ ಎತ್ತಿ ಬಿಸಾಕಿದ್ರಪ್ಪ. ಬೇರೆ ಜಿಲ್ಲೆ ಮತ್ತೊಂದೊಂದು ನೋಡಲಿಲ್ಲ, ಪ್ರಭಾವಿ ಮತ್ತೊಂದೊಂದು ನೋಡಲೇ ಇಲ್ಲ, ಆ್ಯಕ್ಷನ್ ತಗೊಂಡ್ರು ಅಂತ ಈ ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ಕೊಳ್ಬಹುದು. ಈಗ ಸುಮಾರಲ್ಲೂ ಕಟ್ಟುನಿಟ್ಟಿನ ಕ್ರಮ, ದೂರದಿಂದನೇ ನಡ್ಕೊಂಡು ಬರಬೇಕು, ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ, ಕಾರ್ಗೀರ್ ಬಿಡಲ್ಲ, ಸುಮಾರು ಚೇಂಜಸ್ ಮಾಡ್ಕೊಂಡಿದ್ದಾರೆ. ಸೊ BJP ಈ ಹೊತ್ತಲ್ಲಿ ಗಂಭೀರವಾದ ಆರೋಪವೊಂದನ್ನು ಮಾಡ್ತಿದೆ, ಟ್ವಿಸ್ಟ್ ಕೊಡ್ತಿದೆ. ಇದು ಕೈಪಾಳ್ಯದಿಂದನೇ ಬ್ಲಾಸ್ಟ್ ಆಗಿರೋದು ಅಂತ. ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.